ಒಂದು ಹಳ್ಳಿಯ ಪಕ್ಕದ ಬೆಟ್ಟದ ಅಂಚಿನಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದಲ್ಲಿ ತನ್ನದಾದ ಹಸಿರು ಗೂಡಿನಲ್ಲಿ ನಲಿವಿನ ಜೀವನವನ್ನ ಮೈನಾ ಹಕ್ಕಿ ಹೊಂದಿದ್ಲು. ಮೈನಾ ಹಕ್ಕಿ ಅವಳ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ದಿನವೂ ಆಹಾರವನ್ನ ತರ್ತಾ ಇದ್ಲು. ಒಂದಿನ ಮಳೆಯ ಋತು ಆರಂಭ ಆಯಿತು. ಮೊದಲ ಮಳೆ ಸುರಿಯುವ ಸಮಯ. ಆದರೆ ಆ ಮಳೆ ಗಾಳಿಯೊಂದಿಗೆ ಬಂದಿತ್ತು. ಆ ದಿನ ಮನೆಯಲ್ಲಿ ಮೈನಾ ಹಕ್ಕಿ ಒಬ್ಬಳೇ ಇದ್ಲು. ಶ್ಯಾಮ್ ಹಕ್ಕಿ ಆಹಾರಕ್ಕೋಸ್ಕರ ಹೋಗಿದ್ದ. ಆಕಸ್ಮಿಕವಾಗಿ ಬಿರುಗಾಳಿ ಮೈನಾ ಹಕ್ಕಿಯ ಗೂಡಿಗೆ ತಾಕಿ ಅದನ್ನು ಎಡವಿಸಿ ಹಾಕಿರ್ತದೆ. ಗೂಡು ನೆಲಕ್ಕೆ ಬಿದ್ದು ಹೋಯಿತು. ಮೈನಾ ಹಕ್ಕಿ ತಕ್ಷಣ ಕೆಳಕ್ಕೆ ನೋಡಿದಾಗ ಗೂಡು ಕುಸಿದು ಹೋಗಿದ್ರು ಅದರೊಳಗಿನ ಮೊಟ್ಟೆ ಏನಾಗಿರ್ಬೋದು ಎಂಬುದರ ನಿರೀಕ್ಷೆ ಇತ್ತು. ಅಲ್ಲಿಯೇ ಹತ್ತಿರ ಇದ್ದ ಒಂದು ಪಾರಿವಾಳ ಈ ಸನ್ನಿವೇಶವನ್ನೆಲ್ಲ ನೋಡಿ ಹಾರಿ ಬಂದಿತು. ಆಕೆ ಮೈನಾ ಹಕ್ಕಿಯ ಸಹಾಯಕ್ಕೆ ನಿಲ್ತಾಳೆ. ನೀನು ನನ್ನ ಗೂಡಿಗೆ ಬಂದಿರು ಮೈನಾ, ನಿನ್ನ ಮೊಟ್ಟೆಗಳನ್ನು ಅಲ್ಲಿಡೋಣ, ನಾನು ಸಹಾಯ ಮಾಡ್ತೇನೆ ನಿನಗೆ ಅಂತ ಅಕ್ಕರೆಯ ಮಾತನ್ನ ಆಡಿತು. ಮೈನಾ ಹಕ್ಕಿ ದಿಕ್ಕು ತಪ್ಪಿದಾಗ ಆ ಪಾರಿವಾಳದ ಪ್ರೀತಿ ತುಂಬಿದ ಸಹಾಯ ದಿವ್ಯವಾಯಿತೆಂಬಂತೆ ಭಾಸವಾಯಿತು. ಅವರು ಸೇರಿ ಹೊಸ ಗೂಡನ್ನು ಕಟ್ಟಿದ್ರು. ಮಳೆ ನಿಂತ ನಂತರ ಶ್ಯಾಮ್ ಹಕ್ಕಿ ಮನೆಗೆ ಬರ್ತಾನೆ. ಆದರೆ ಆತನು ಆ ಸ್ನೇಹದ ನೋಟ ನೋಡಿ ಆನಂದದಿಂದ ಆತನು ಇವರಿಬ್ಬರ ಸ್ನೇಹವನ್ನು ನೋಡಿ ಖುಷಿಪಟ್ಟ. ಗೂಡಿನಲ್ಲಿ ಮೈನಾ ಹಕ್ಕಿಯ ಮಕ್ಕಳು ಹಾರತೊಡಗುವಷ್ಟು ದೊಡ್ಡವರಾಗಿರ್ತಾರೆ. ಅವರು ಮಕ್ಕಳಿಗೆ ಮೊದಲ ಪಾಠವಾಗಿ ಯಾರಿಗಾದರೂ ಸಹಾಯ ಮಾಡುವ ಮನಸ್ಸು ಇರಬೇಕು ಎಂಬುದನ್ನೇ ಕಲಿಸುತ್ತಾರೆ. ಈ ಕಥೆಯ ನೀತಿ ಸಹಾಯ ಎಂದರೆ ದೊಡ್ಡದಾಗಿರಬೇಕೆಂದಿಲ್ಲ. ಒಬ್ಬರ ತೊಂದರೆಯ ಸಮಯದಲ್ಲಿ ಸಣ್ಣತನದ ಸ್ಪರ್ಶವು ಬದುಕು ಉಳಿಸಬಲ್ಲದು. ಈ ಕಥೆಯು ಹಕ್ಕಿಗಳ ಮೂಲಕ ನಮಗೆ ಮಾನವೀಯತೆಯ ಅತ್ಯುತ್ತಮ ರೇಖೆಯನ್ನು ಬರೆದು ತೋರಿಸುತ್ತದೆ.